ಮಸಿಬಿನಾಳ ಎಂಬ ಗ್ರಾಮದಲ್ಲಿ ವೇಷ ಹಾಕಿಕೊಂಡು ದೊಡ್ಡದಾಗಿ ಹಬ್ಬ ಮಾಡುತ್ತಾರೆ. ಈ ಹಬ್ಬ ಏತಕ್ಕಾಗಿ ಮಾಡುತ್ತಾರೆ ಕಣ್ಣ ತನಕ ವಿಡಿಯೋ ನೋಡಿ. ನಮಸ್ಕಾರಪ್ಪ ಎಲ್ಲರಿಗೂ. ಇವತ್ತು ಮಸಿಬಿನಾಳ ಎಂಬ ಗ್ರಾಮಕ್ಕೆ ಬಂದಿ ನೋಡ್ರಿ. ಇವತ್ತು ಈ ಗ್ರಾಮದಲ್ಲಿ ವೇಷ ಹಾಕಿಕೊಂಡು ದೊಡ್ಡದಾಗಿ ಹಬ್ಬ ಮಾಡ್ತಾರೆ. ಈ ವೇಷದ ಹಬ್ಬವನ್ನು ನೋಡಲು ಎರಡು ಕಣ್ಣುಗಳು ಸಾಲದು, ಅಷ್ಟು ಚೆನ್ನಾಗಿ ಮಾಡುತ್ತಾರೆ ಈ ಊರಲ್ಲಿ. ವೇಷ ಅಂದ್ರೆ ನೆನಪಾಯ್ತು, ಈ ಕಥೆಯು ಸ್ವಾತಂತ್ರ್ಯ ಕಾಲಕ್ಕೆ ಹೋಗುತ್ತೆ. 1921-22ರಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಮಸ್ಮಾನ ಗ್ರಾಮಕ್ಕೆ ಬಂದಿರ್ತಾನ್ರಿ. ಸಿಂಧೂರ ಲಕ್ಷ್ಮಣ ಮಸ್ಮಾನ ಬಂದಿದ್ದು ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತೈತ್ರಿ. ಬ್ರಿಟಿಷರು ಸಿಂಧೂರ ಲಕ್ಷ್ಮಣ ಹುಡುಕುತ್ತಿರುವಾಗ ಅವಾಗಿನ ಕಾಲದ ಮಸಿಬಿನಾಳ ಯುವಕರು ಸಿಂಧೂರ ಲಕ್ಷ್ಮಣ ಹೇಗಾದ್ರೂ ಮಾಡಿ ಊರು ದಾಸಲೇಬೇಕಂತ ಉಪಾಯ ಮಾಡ್ತಾರೆ. ಆ ಉಪಾಯವೇ ವೇಷವಾಗಿರುತ್ತದೆ. ಪ್ರತಿಯೊಂದು ಓಣಿನೂ ಸಿಂಧೂರ ಲಕ್ಷ್ಮಣ ಹಾಗೆ ವೇಷ ಹಾಕಿಕೊಂಡು ಮೆರವಣಿಗೆ ಮಾಡುತ್ತಾರೆ. ಮೆರವಣಿಗೆ ಮಾಡ್ತಾ ಮಾಡ್ತಾ ವೀರ ಸಿಂಧೂರ ಲಕ್ಷ್ಮಣ ಊರಿಂದ ದಾಳಿಸಿಬಿಡ್ತಾರೆ. ಮುಂದೆ ಬೆಳಿಗ್ಗೆಯಲ್ಲಿ ವೀರ ಸಿಂಧೂರ ಲಕ್ಷ್ಮಣನು ಮೋಸ ಮಾಡಿ ಹಿಡಿತಾರ. ಅದುವೇ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಹಿಡಿತಾರ. ಇದುವೇ ವೇಷದ ಕಥೆ ಆಗಿತ್ತು ನೋಡ್ರಿ. ಈ ಊರು ಸಾಮಾನ್ಯ ಊರಲ್ಲ, ಸ್ವತಂತ್ರ ಯೋಧರ ಗ್ರಾಮ ಮಸಿಬಿನಾಳ ಊರಿದು. ಈ ಊರಲ್ಲಿ 27 ಜನ ಸ್ವತಂತ್ರ ಹೋರಾಟಗಾರರು ಭಾಗಿಯಾಗಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಯೋಧರ ಗ್ರಾಮ ಇತ್ತು ಅಂದರೆ ಅದುವೇ ಮಸಿಬಿನಾಳ ಗ್ರಾಮ ಆಗಿರುತ್ತದೆ. ಅದು ಬಿಟ್ಟು ಯಾವ್ದು ಆಗಿರುವುದಿಲ್ಲ. ಅವತ್ತು ಹಾಕಿದ ವೇಷದ ಕಥೆ